ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋಯಿಂದ ಕಂಟಿನ್ಯೂ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಸೈಡ್ ಡೀಪ್ ಜಾಸ್ತಿ ಇದ್ದು 1.5 ಇಂಚಿನ ಶೋಲ್ಡರ್ ಪಟ್ಟಿ ಇದ್ದರೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ತಿಳಿಸಿದ್ದೆ. ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ ಫ್ರಂಟ್ ಪಾರ್ಟ್ನ ತಿಳಿಸಿ ಅಂತೇಳಿ. ಇವತ್ತು ಫ್ರಂಟ್ ಪಾರ್ಟ್ನ ತಿಳಿಸ್ತಾ ಇದ್ದೀನಿ. ಸೊ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನಾವಿಲ್ಲಿ ಮಾರ್ಜಿನ್ಗಂತ ಲೈನನ್ನು ಬಿಟ್ಕೊಳ್ಬೇಕು. ಸೊ ಅಂದಾಜಿಗೆ ನಾನು 1.5 ಇಂಚ್ ಬಿಟ್ಕೊಳ್ತಾ ಇದ್ದೀನಿ. ಇಷ್ಟು ನೆಸೆಸಿಟಿ ಇಲ್ಲ, ನಿಮಗೆ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ನಿಮಗೆ ಎಷ್ಟು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ, ಇದು ಮಾರ್ಜಿನ್ ಲೈನ್ ಆಯಿತು. ಕೆಳಗಡೆಯಿಂದ ಡಾಟ್ ಪಾಯಿಂಟ್ ಶುರು ಆಗುತ್ತೆ. ಸೊ ಅಪ್ಪರ್ ಚೆಸ್ಟ್ 36 ಇಂಚ್ ಇರೋದ್ರಿಂದ ಸೊ ಫುಲ್ ಬಸ್ಟ್ 38 ಇಂಚ್ ಅಂತ ಇಟ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಇದು ಸ್ಟಿಚಿಂಗ್ ಮಾರ್ಜಿನ್ನು. ಅಂಡರ್ ಬಸ್ಟ್ ಏರಿಯಾ ಬಂದು 2 ಇಂಚಿಗೆ ಬರುತ್ತೆ. ಸೊ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದನೇ ಡಾಟ್ ಪಾಯಿಂಟ್ ಕನ್ಸಿಡರ್ ಆಗ್ತಕ್ಕಂಥದ್ದು. ಸೊ ಡಾಟ್ ಪಾಯಿಂಟ್ ಲೆಂತನ್ನು ತೆಗೆದುಕೊಂಡ್ರೆ ಶೋಲ್ಡರ್ ಲೆಂತ್ ನಮಗೆ ಸಿಕ್ಕಿಬಿಡುತ್ತೆ. ಸೊ ಹಾಗಾಗಿ ಶೋಲ್ಡರ್ ಲೆಂತ್ ಎಷ್ಟಿದೆ, ಡಾಟ್ ಪಾಯಿಂಟ್ ನಮಗೆ 9.5 ಇಂಚಿಗೆ ಬೇಕು. ಸೊ 1/2 ಇಂಚ್ ಮಾರ್ಜಿನ್ ಅಂದರೆ 10 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇದು ಶೋಲ್ಡರ್ ಲೈನ್ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ವೀಕ್ಷಕರೇ. ಓಕೆನಾ, ಇದಾದ ನಂತರ ನಮಗೆ 5 ಇಂಚ್ ಶೋಲ್ಡರ್, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ 5 ಇಂಚ್ ಬ್ಯಾಕ್ ಸೈಡ್ ಶೋಲ್ಡರ್ ಇತ್ತು. ಸೊ ಫ್ರಂಟಲ್ಲಿ ಕೂಡ ಅಷ್ಟೇ 5 ಇಂಚ್ ಇಟ್ಕೊಂಡಿದ್ದೀವಿ. ಸೇಮ್ 5 ಇಂಚ್ಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇದು ನಮಗೆ ಆರ್ಮೋಲ್ ಡೌನಿಂಗ್ ಲೈನ್ ಆಗುತ್ತೆ. ಓಕೆನಾ, ಇದಾದ ನಂತರ ಆರ್ಮೋಲ್ ಡೌನ್ ನಾವು ಎಷ್ಟು ಮಾಡಿದ್ದೀವಿ ಅಂತಂದರೆ 6 ಇಂಚ್ ಮಾಡಿದ್ದೀವಿ ವೀಕ್ಷಕರೇ. ಸೊ 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಲೈನ್ ಸ್ಟ್ರೇಟಾಗಿ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಅಂತಲೂ ಕರಿತೀವಿ. ಇಲ್ಲಿ ಅಪ್ಪರ್ ಚೆಸ್ಟ್ ನಮಗೆ ಎಷ್ಟಿದೆ, ಬ್ಯಾಕ್ ಸೈಡ್ ನಾವು ಎಷ್ಟು ಇಟ್ಟಿದ್ದೀವಿ, 8.25 ಇಂಚಿಗೆ ನಮಗೆ ಕಂಪ್ಲೀಟ್ ಆಗಿತ್ತು. ಬ್ಯಾಕ್ ಸೈಡಲ್ಲಿ ಆ್ಯಕ್ಚುಲಿ ಬೇಕಾಗಿರೋದು ಎಷ್ಟು, 9 ಇಂಚು. ಸೊ 9 ಇಂಚು ಫ್ರಂಟಲ್ಲಿ ನಾವು ಎಷ್ಟಿದೆ ಅಷ್ಟು ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಫ್ರಂಟ್ ಶೇಪ್ ಕೊಡಬೇಕಾ, ಒಳಗಡೆ ಬರಬೇಕಾ ಬೇಡವಾ ಅಂತ ಸಾಕಷ್ಟು ಜನ ಡೌಟ್ ಇರುತ್ತೆ. ಒಳಗಡೆ ಬರುವಂಥ ನೆಸೆಸಿಟಿ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಇದು ಒಳಗಡೆ ಇರುತ್ತೆ. ಯಾಕೆ ಒಳಗಡೆ ಇರುತ್ತೆ ಅಂದರೆ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಸೈಡಲ್ಲಿ ನಾವು 8.25 ಇಂಚು ಮಾತ್ರ ಇಟ್ಟಿರೋದ್ರಿಂದ ಸೊ ಫ್ರಂಟಲ್ಲಿ ನಮಗೆ ಇಲ್ಲಿ ಶೇಪ್ ಅನ್ನೋದು ಈ ರೀತಿ ಕುತ್ಕೊಳ್ಳುತ್ತೆ ನೋಡಿ. ಇಲ್ಲಿಗೆ ಪಾಯಿಂಟ್ ನೆಸೆಸಿಟಿ ಮಾಡಿದಾಗ ಸೊ ಈ ರೀತಿ ಕುತ್ಕೊಳ್ಳುತ್ತೆ. ನಿಮಗೆ ಇಲ್ಲಿ ಏರಿಯಾದಲ್ಲಿ ಮಾತ್ರ ಶೇಪ್ ಬೇಕಾಗುತ್ತೆ. ಸೊ ಹಾಗಾಗಿ ಆ ಶೇಪನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಅಷ್ಟೇ, ಬಿಟ್ಟರೆ ಮತ್ತು ಬೇರೆ ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡಿ. ಓಕೆನಾ, ಇಲ್ಲಿ ನಮಗೆ ಹೋಗಬೇಕಾಗಿರುವಂಥದ್ದು ಯಾಕೆಂದರೆ ಮೂಮೆಂಟ್ ಆಗ್ತಕ್ಕಂಥದ್ದು ಇಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಕುತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ಇನ್ನು ಡಾಟ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಬರುತ್ತೆ ನೋಡಿ. ನಮಗೆ 8 ಇಂಚಿನ ಆರ್ಮೋಲ್ ರೌಂಡ್ ಬೇಕು. ಓಕೆನಾ, ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅದಿಷ್ಟು ನಾವು ಡಾಟ್ ಪಾಯಿಂಟನ್ನ ಹಿಡ್ಕೊಳ್ಬೇಕಾಗತ್ತೆ. 1 ಇಂಚ್ ಬರ್ತಾ ಇದೆ. ಸೊ 1 ಇಂಚ್ ಅಂದರೆ 1/2 ಇಂಚ್ ನಾವಿಲ್ಲಿ ಡಾಟ್ ಪಾಯಿಂಟನ್ನು ಹಿಡಿಲೇಬೇಕು ವೀಕ್ಷಕರೇ. ಯಾಕೆ ಅಂದರೆ ಇದು ಅಷ್ಟು ಕೇಳ್ತಾ ಇದೆ. ಬ್ಯಾಕ್ ಸೈಡಲ್ಲಿ ಮೆಜರ್ಮೆಂಟ್ ಏನು ಮಾಡಿದ್ದೀವಿ ಅದೇ ಮೆಜರ್ಮೆಂಟ್ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ 1/2 ಇಂಚನ್ನು ಅಂದರೆ ಟೋಟಲ್ 1 ಇಂಚ್ ಡಾಟ್ ಪಾಯಿಂಟ್ನ ಹಿಡಿದ್ರೇ ಕಪ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಬನ್ನಿ ಇಲ್ಲಿ ನೆಕ್ಸ್ಟ್ ನಮಗೆ ಶೋಲ್ಡರ್ ಪಾಯಿಂಟು. ಶೋಲ್ಡರ್ ನಾವು ಎಷ್ಟು ಇಟ್ಕೊಂಡಿದ್ದೀವಿ, 2.5 ಇಂಚು. ಇಲ್ಲಿ 1/2 ಇಂಚು ಮಾರ್ಜಿನು, ಇಲ್ಲಿ 1/2 ಇಂಚು ಮಾರ್ಜಿನು. ಸೊ ಟೋಟಲ್ 1.5 ಇಂಚಿನ ಶೋಲ್ಡರ್ ಪಟ್ಟಿ ಇದಾಯಿತು. ಓಕೆನಾ, ಇಲ್ಲಿ ನಮಗೆ ಎಷ್ಟು ಬರ್ತದೆ, 2.5 ಇಂಚು. ಇನ್ನು ಡೀಪ್ ಇಲ್ಲಿ ಎಷ್ಟು ಕನ್ಸಿಡರ್ ಮಾಡ್ಕೊಳ್ಬೇಕು ನಾವು ಅಂತಂದರೆ 7 ಇಂಚಿಗೆ ಕನ್ಸಿಡರ್ನ ಮಾಡ್ಕೊಳ್ಬೇಕು. ಓಕೆನಾ, ಡೀಪ್ 7 ಇಂಚ್ ಇದೆ, 7 ಇಂಚಿಗೆ ಬೇಡ. ಡೀಪ್ ನಾವು ಎಷ್ಟು ಮಾಡ್ತಾಯಿದ್ವಿ, 6.5 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಯಾಕೆ 6.5 ಇಂಚ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಫುಲ್ ಬಸ್ ನಮಗೆ 38 ಇಂಚ್ ಇದೆ ಮತ್ತು ಅಪ್ಪರ್ ಚೆಸ್ಟ್ ನಮಗೆ 36 ಇಂಚ್ ಇದೆ. ಸೊ ಡಿಫ್ರೆನ್ಸ್ ಇರೋದ್ರಿಂದ 6.5 ಇಟ್ಕೊಳ್ತಾ ಇದ್ದೀನಿ. ಎರಡೂ ಸೇಮ್ ಇತ್ತು ಅಂದರೆ 7 ಇಂಚ್ ಕಂಪಲ್ಸರಿ ಇಟ್ಕೊಳ್ಳೇಬೇಕು ನೀವು. ಓಕೆನಾ, ಸೊ ಮಾರ್ಕ್ ಹಾಕ್ಕೊಂಡ್ವಿ. ಇದಾದ ನಂತರ ನಮಗೆ ಈ ಲೈನ್ ಎಷ್ಟಿದೆ, ಇಲ್ಲಿ ಎಷ್ಟಿದೆ, 2.5 ಇಂಚಿದೆ. ಇಲ್ಲಿ ನಮಗೆ ಬೇಕಾಗತ್ತೆ. ಸೊ ಈ ಲೈನ್ ಎಲ್ಲಿ ಕ್ರಾಸ್ ಆಗಿದೆ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಗೆ ತೆಗೆದುಕೊಳ್ಬೇಕು. ಇಲ್ಲಿ ಈ ಲೈನ್ ಟಚ್ ಆಗಿದೆ. ಸೊ ಹಾಗಾಗಿ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ 2.5 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಇದನ್ನು ತೆಗೆದುಕೊಂಡ್ರೆ ನಮಗೆ ಕರೆಕ್ಟಾಗಿರುವಂಥ ಫ್ರಂಟ್ ಶೇಪ್ ಅನ್ನೋದು ಸಿಗುತ್ತೆ. ಕರೆಕ್ಟಾಗಿ ಸಿಕ್ಬಿಡುತ್ತೆ. ಇಲ್ಲಿ ಓಪನ್ ಆಗೋದಿಲ್ಲ. ಒಂದು ವೇಳೆ ಈ ಮಾರ್ಕ್ ಮಾಡಿದ್ರೂ ಕೂಡ ನಿಮಗೆ ಇಲ್ಲಿ ಓಪನ್ ಆಗ್ತಾ ಇದೆ ಅಂತಂದರೆ ನೀವು ಈ ಲೈನಿಗೆ ಕನ್ಸಿಡರ್ ಮಾಡ್ಕೊಳ್ಬೇಕು. ಇದು ಎಷ್ಟಿದೆ ಇಲ್ಲಿ ಕೂಡ ಅಷ್ಟೇ ಇಡಲಿಕ್ಕೆ ಪ್ರಯತ್ನ ಪಡಿ, ಅಷ್ಟೇ ಇಡಿ, ಜಾಸ್ತಿ ಇಡಬೇಡಿ. ಈ ಲೈನಿಗೆ ಇಲ್ಲಿ ಓಪನ್ ಆಗುತ್ತೆ ಅಂತಂದರೆ, ಯಾಕೆಂದರೆ ನೋಡಿ ತೋರಿಸ್ತೀನಿ ನಮಗೆ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ. ಇಲ್ಲಿ ನೋಡಿ ಡಿಫ್ರೆನ್ಸ್, ಈ 1/4 ಇಂಚ್ ಏನು ಬರ್ತಾ ಇದೆ ಇಷ್ಟೇ ಇಲ್ಲಿ ಓಪನ್ ಆಗ್ತಾ ಇರುತ್ತೆ. ನಾವು ಬ್ಲೌಸ್ ಸ್ಟಿಚ್ ಮಾಡಿ ಆದಮೇಲೆ ಈ ಲೈನಿಗೆ ಕನ್ಸಿಡರ್ನ ತೆಗೆದುಕೊಂಡಾಗ
ಯಾಕೆ ಅಂತಂದರೆ ಇದು ಒಳಗಡೆ ಹೋಗುತ್ತಾ ಇದೆ. ಸೊ ಹಾಗಾಗಿ ಒಳಗಡೆ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ, ಇದು ಹಿಂಗೆ ಎಳೆಯುತ್ತೆ. ಸೊ ಹಾಗಾಗಿ ನಮಗೆ ಓಪನ್ ಆಗುತ್ತೆ. ಸೊ ಓಪನ್ ಆಗಬಾರ್ದು ಅಂದರೆ ಇದೇ ಲೈನ್ಗೆ ನಾವು ಮಾರ್ಜಿನನ್ನು ತೆಗೆದುಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಶೇಪ್ ಅಂತಕ್ಕಂಥದ್ದು ಆ್ಯಸ್ ಇಟ್ ಈಸ್ ನಿಮಗೆ ಯಾವ ರೀತಿ ಬೇಕು ನೀವು ಶೇಪನ್ನು ನೀವು ಡ್ರಾನ ಮಾಡ್ಕೋಬಹುದು. ಓಕೆನಾ, ಈ ರೀತಿಯೂ ಡ್ರಾ ಮಾಡ್ಕೊಳ್ಬಹುದು. ಅಥವಾ ನಿಮಗೆ ರೌಂಡ್ ಶೇಪ್ ಬೇಕು ಅಂತಂದರೆ ಜಸ್ಟ್ ರೌಂಡ್ ಶೇಪಲ್ಲೇ ನೀವು ಡ್ರಾನ ಮಾಡ್ಕೊಳ್ಬಹುದು. ಓಕೆನಾ, ನೀವು ಹೆಂಗಾದರೂ ನೀವು ಇದನ್ನು ಶೇಪನ್ನು ಕೊಟ್ಕೊಳ್ಬೋದು ಫ್ರಂಟಲ್ಲಿ. ಇನ್ನು ಡಾಟ್ ಪಾಯಿಂಟ್ ಇನ್ ಕನ್ಸಿಡರ್ 38 ಇಂಚು ಫುಲ್ ಬಸ್ಟ್ ಇದೆ ಅಂತಂದ್ವಿ. ಸೊ 3.5 ಇಂಚಿಗೆ ನಾವಿಲ್ಲಿ ಅಫೆಕ್ಸ್ ಪಾಯಿಂಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀವಿ 3.5ಗೆ. ಸೊ 3.5ಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ 9 ಇಂಚು 38 ಅಂದರೆ 9.5 ಇಂಚು ಬರುತ್ತೆ. ಸೊ 9.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಏನು ಮಾಡಬೇಕು, ಇಲ್ಲಿಂದ ಈ ಒಂದು ಲೈನನ್ನು ಎಳ್ಕೊಳ್ಳಿ. ಓಕೆನಾ, ಇಲ್ಲಿ ನಮಗೆ ಸೊಂಟದ ಸುತ್ತಳತೆ ಎಲ್ಲಿ ಕನ್ಸಿಡರ್ ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡಬೇಕು. ಸ್ಟಿಚಿಂಗ್ ಮಾರ್ಜಿನ್ ಲೈನಿಗೆ ಮಾಡಬೇಕು. ಎಷ್ಟಿದೆ 8 32 8 ಇಂಚಿದೆ. ಸೊ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಮಿಕ್ಕಿದ್ದು ಎಷ್ಟಿದೆ 2 ಇಂಚಿದೆ. ಓಕೆನಾ, 2 ಇಂಚು ಬರ್ತಾಯಿದೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ಸ್ಟಿಚಿಂಗ್ ಲೈನಿಗೆ ಹಾಕ್ಕೋಬೇಕು. ಓಕೆನಾ, ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾತ್ರ ಈ ರೀತಿ ಶೇಪಲ್ಲಿ ಇದನ್ನು ಸ್ಟಿಚಿಂಗನ್ನು ಮಾಡಿಕೊಳ್ಬೇಕು. ಈ ವಿಷಯನ ನೆನಪಿಟ್ಕೊಳ್ಳಿ. ಓಕೆನಾ, ಈ ರೀತಿ ಶೇಪಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಡಾಟ್ ಪಾಯಿಂಟ್ ಮತ್ತು ಶೇಪ್ ಕೊಡಬೇಕು ಅಂತಂದರೆ ನಾವು ನೋಡಿ ಇಲ್ಲಿ ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕೇ ಬೇಕಾಗತ್ತೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದಾದ ನಂತರ ಇಲ್ಲಿ 1 ಇಂಚ್ ಇರೋದ್ರಿಂದ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕು, ಇಲ್ಲಿ ಓವರಾಲ್ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಸಹಿತ ನಾವು ಇಲ್ಲಿ 1 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ ಸಹಿತ. ಓಕೆನಾ, ಇದನ್ನು ನೆನಪಿಟ್ಕೊಳ್ಳಿ. ಈ ರೀತಿ ಕ್ರಾಸ್ ಕಟ್ಟಿಂಗ್ ನಮಗೆ ಬೇಕೇ ಬೇಕಾಗತ್ತೆ. ಓಕೆನಾ, ಇದು ಈ ರೀತಿ ಬರುತ್ತೆ. ಇಲ್ಲಿ ಕ್ರಾಸ್ ಕಟ್ ಬೇಕೇ ಬೇಕಾಗತ್ತೆ. ಇದಾದ ನಂತರ ಶೇಪ್ ಅಂತಕ್ಕಂಥದ್ದು ಈ ಓವರಾಲಿಂದ 1 ಇಂಚ್ ಇಟ್ಕೊಳ್ಬೇಕು. 1 ಇಂಚ್ ಇಟ್ಕೊಂಡು ನಾವೇನು ಮಾಡಬೇಕು, ಶೇಪನ್ನು ಕೊಡಿ. ಯಾವ ರೀತಿ, ಈ ರೀತಿ ಶೇಪನ್ನು ಕೊಡಿ. ರೌಂಡ್ ಶೇಪ್ ಆಯಿತು. ಇದಾದ ನಂತರ ನಮಗೆ ಇಲ್ಲಿದು ಕೂಡ ಇಲ್ಲಿ ನಿಮಗೆ ಲಾಸ್ಟ್ ಟೈಮಲ್ಲಿ ವಿಡಿಯೋದಲ್ಲಿ ತಿಳಿಸಿದೆ, ಇಲ್ಲಿ ಟಕ್ಸ್ ಬೇಡ ಅಂತಂದರೆ ಡೈರೆಕ್ಟ್ ಶೇಪನ್ನು ಇಲ್ಲಿ ಕೊಡ್ಬೋದು. ಬೇಕು ಅಂತಂದರೆ ನೀವು ಇಲ್ಲಿಗೆ ಶೇಪನ್ನು ಕಂಪ್ಲೀಟ್ ಮಾಡಬೇಕು. ಓಕೆನಾ, ಇಲ್ಲಿಗಾಯಿತು. ಇದಾದ ನಂತರ ನಮಗೆ ಈ ಟಕ್ಸ್ ಯಾವ ರೀತಿ ಹಿಡಿತೀರಿ ನೀವು ಇಲ್ಲಿಂದ ಅಂತಂದರೆ ಇವೆರಡೂ ಸೆಂಟ್ರಲ್ಲಿ 2.5 ಇಂಚಿಗೆ ಏನು ಬರ್ತಾಯಿದೆ ಇಲ್ಲಿಗೆ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಸ್ಟಿಚಿಂಗ್ 2.5 ಇಂಚು ಸಾಕಾಗತ್ತೆ. 2.5 ಇಂಚ್ ಸಾಕು ಅಂತಂದರೆ ಇಲ್ಲಿ ನಮಗೆ ಎಲ್ಲಿಗೆ ಬರುತ್ತೆ, ಈ ಲೈನ್ ಎತ್ಕೊಳ್ಳುತ್ತೆ. ಇಲ್ಲಿ ಈ ಡಾಟ್ ಪಾಯಿಂಟ್ ಲೈನ್ ಏನಿದೆ, ಈ 1 ಇಂಚಿನ ಲೈನ್ ಏನು ಕೆಳಗಡೆ ಹಾಕಿದ್ದೀವಿ, ಈ ಲೈನಿಗೆ ಅದು ಎತ್ಕೊಳ್ಳುತ್ತೆ. ಓಕೆನಾ, ಇಲ್ಲಿ ಒಂದು ಲೈನ್ ಇದೆ ನೋಡಿ, ನಿಮ್ಗೆ ಕ್ಲಿಯರಾಗಿ ಕಾಣೋ ಥರ ತೋರಿಸ್ತೀನಿ. ಈ ಲೈನಿಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಮುಗಿಬೇಕು. ಸೊ 2.5 ಇಂಚಿಗೆ ಕರೆಕ್ಟ್ ಬರ್ತಾಯಿದೆ. ಸೊ ಇದನ್ನು ಏನು ಮಾಡಬೇಕು, ಇಲ್ಲಿಗೆ ಹಾಕ್ಕೊಳ್ಬೇಕು. ಓಕೆನಾ, ಇಲ್ಲೊಂದು ಡಾಟ್ ಪಾಯಿಂಟ್ ಆಯಿತು, ಇದು ಒಂದು ಡಾಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಡಾಟ್ ಏನಾಗುತ್ತೆ, ಇವೆರಡೂ ಸೆಂಟರ್ಗೆ ಬರುತ್ತೆ. 6 ಇಂಚು, ಇಲ್ಲಿ 3 ಇಂಚು. ಸೊ ಇವೆರಡೂ ಸೆಂಟರ್ಗೆ ಈ ಡಾಟ್ ಎಲ್ಲಿವರೆಗೆ ಬರುತ್ತೆ, ಈ ಡಾಟ್ ಅಂತಕ್ಕಂಥದ್ದು ಇಲ್ಲಿವರೆಗೆ ಬರುತ್ತೆ. ಇದಕ್ಕೆ ಟಚ್ ಆಗೋ ರೀತಿಯಲ್ಲೇ ಬರಬೇಕು ಡಾಟ್, ಅದು ಕೂಡ. ಓಕೆನಾ, ಇಲ್ಲಿಗೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಈ ಡಾಟ್ ಬರ್ತಕ್ಕಂಥದ್ದು ಎಲ್ಲಿಗೆ ಬರುತ್ತೆ ಅಂತಂದರೆ ಈ ಲೈನ್ ಏನಿದೆ, ಈ ಲೈನ್ ಪ್ಯಾರಲಲ್ಗೆ ನಾವೇನು ಮಾಡಬೇಕು, ಇಟ್ಕೊಂಡು ಇಲ್ಲಿಗೆ ಲೈನನ್ನು ಹಾಕ್ಕೊಳ್ಬೇಕು. ಇಲ್ಲಿಗೆ ಲೈನ್ ಹಾಕ್ಕೊಂಡಾಗ ಇಲ್ಲಿ ನಮಗೆ ಕಲಿಯುತ್ತೆ. ಇಲ್ಲಿ ಕಲಿತಾಗ ಇಲ್ಲಿವರೆಗೆ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಈಗ ನಾವೇನು ಮಾಡಬೇಕು, ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ 1/2 ಇಂಚಿಗೆ ಮಾರ್ಜಿನ್ ಬೇಕು. ಮಾರ್ಜಿನ್ ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಹಾಕೋಬೇಕು. ಇನ್ನು ಮಿಕ್ಕ ಎಕ್ಸಸ್ ಏನು ಬರ್ತಾ ಇದೆ ನಮಗೆ, ಇಲ್ಲಿ ನಾವು ಕಟ್ಟಿಂಗನ್ನು ಈ ರೀತಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಇಲ್ಲಿಗೆ ಹೋಗುತ್ತೆ. ಇದು ಕಂಪ್ಲೀಟಾಗಿ ಇದೇ ರೀತಿಯೇ ಬರುತ್ತೆ. ಓಕೆನಾ, ಇದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು ವೀಕ್ಷಕರೇ. ಓಕೆನಾ, ಇದಿಷ್ಟು ನಮಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಆಗುತ್ತೆ. 1.5 ಇಂಚು ಪಟ್ಟಿ ಇದ್ದಾಗ ನಿಮ್ಗೆ ಎಲ್ಲೂ ಕೂಡ ಇದು ಆಗೋಲ್ಲ. ಇದು ಯಾವ ರೀತಿ ಕ್ರಾಸ್ ಬರುತ್ತೆ ಅಂದರೆ ಟಕ್ಸ್ ಹಿಡ್ಕೊಂಡಾಗ ಸ್ಟ್ರೇಟ್ ಲೈನಾಗಿ ನಮಗೆ ಸೆಂಟ್ರಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ನಾನು ಹಾಕಿದ ಮಾತ್ರಕ್ಕೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ಹೇಳಾರೆ, ನೀವು ಕಂಟಿನ್ಯೂ ಪ್ರಯತ್ನ ಇರಲೇಬೇಕು ವೀಕ್ಷಕರೇ. ಓಕೆನಾ, ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ವೀಕ್ಷಕರೇ.